ಕೂತ್ಕೊಂಡು 4 ಅಕ್ಷರ ಓದಿದ್ರೆ ನೆಮ್ಮದಿಲ್ ಎಕ್ಸಾಮ್ ಬರಿಬೋದಲ್ವೇನ್ರು? ಅಲ್ಲ ನಿಮ್ ತಲೆ ಟ್ಯಾಲೆಂಟ್ ಇಲ್ವೇನ್ರು? ಯಾವ್ದು ಸರ್ ಟ್ಯಾಲೆಂಟು? ಮಾರ್ಚ್ 1ಕ್ಕೆ ಎಕ್ಸಾಮ್ ಅಂತ ಗೊತ್ತಾದ್ಕೊಳ್ಳೆ ಲೈಬ್ರರಿಯಿಂದ ಬುಕ್ ತಗೊಂಬೋದು ಕಂಠಪಾಠ ಮಾಡಿ ಗೊತ್ತಿರೋದನ್ನೇ ಇಲ್ಲಿ ಬಂದು ಬರೀದಲ್ಲ ಸರ್ ಟ್ಯಾಲೆಂಟು. ನಾಳೆ ಬೆಳಿಗ್ಗೆ ಎಕ್ಸಾಮ್ ಅಂತ ಗೊತ್ತಿದ್ರು ಒಂದಕ್ಷರ ಓದಿ ರಾತ್ರಿ ಎಲ್ಲ ಕಾಪಿ ಚೀಟಿ ರೆಡಿ ಮಾಡ್ಕೊಂಡು ಸಬ್ಜೆಕ್ಟ್ ಎಷ್ಟೇ ಕಷ್ಟ ಇದೆ ಇನ್ವೆಸ್ಟರ್ ಯಾರೇ ಬಂದ್ರು ಯಾಮಾರಿಸಿ ಕಾಪಿನೇ ಹೊಡಿತೀವಲ್ಲ ಅದು ಸರ್ ಟ್ಯಾಲೆಂಟು. ಸರ್ ನೇತಾಗಿ ಬರಿತೀವಿ ಅಂದ್ರೆ ಹೋಗೋದು ಬುಕ್ ತಗೊಂಡು ಓದೋದು ಇಲ್ಲೇ ಬಂದು ಬರೆಯೋದು ಅದ್ರಲ್ಲಿ ಏನಿದೆ ಸರ್ ಮಾ ಟ್ಯಾಲೆಂಟ್. ಅದೇ ಇಲ್ಲಿ ಕಾಪಿ ಹೊಡಿಬೇಕು ಅಂದ್ರೆ ನಿಮ್ಗೆ ಗೊತ್ತಾಗ್ದಿರೋ ಚೀಟಿ ತೆಗಿಬೇಕು, ಆ ಕಡೆಯಿಂದ ಈ ಕಡೆ ತಿರ್ಗೋ ಗ್ಯಾಪ್ ನೋಡ್ಕೊಂಡ್ ಬರೀಬೇಕು. ದೂರದಲ್ಲಿ ಜೋರಾಗಿ ಹೋಗಂಗಿಲ್ಲ, ಬರೀ ಸೆಲ್ ಲ್ಯಾಂಗ್ವೇಜ್ ಅಲ್ಲಿ ಮಾತಾಡ್ಬೇಕು. ಎದುರುಗಡೆ ನೋಡಿ ಹಂಗೆ ಇಳಿಸ್ಬಿಟ್ರೆ ಕಳ್ಳನ ಮಕ್ಕಳು ನೀವು ಆನ್ಸರ್ ಸೇಮ್ ಟು ಸೇಮ್ ಇದೆ ಕಾಪಿ ಅಂತ ಹಿಡಿದಾಕ್ಬಿಡ್ತೀರಾ. 20 ವಾಕ್ಯದಲ್ಲಿ ಉತ್ತರಿಸುತ್ತೆ 10 ಮಾರ್ಕ್ಸ್ ಇಟ್ಟಿರ್ತೀರಾ. ಇಷ್ಟೇ ಶೀಟಿಲ್ ಬರ್ಕೊಂಡ್ ಬರ್ಬೇಕು. 100 ಚೀಟಿ 100 ಕಡೆ ಇಟ್ಕೊಂಡ್ ಬಂದಿರ್ತೀವಿ. ಕರೆಕ್ಟ್ ಆಗಿ 1ನೇ ಕ್ವಶನ್ ಆನ್ಸರ್ ಸಾಕ್ಸ್ ಒಳಗಡೆ ಇಟ್ಟಿದ್ದೀನಿ ಅಂತ ನೆನ್ಪಿಟ್ಕೊಂಡ್ ತೆಗಿಬೇಕು. ಇಷ್ಟೆಲ್ಲ ಕೆಲಸನ ಬರೀ 3 ಗಂಟೆಲಿ 1 ಸೆಕೆಂಡ್ ವೇಸ್ಟ್ ಆಗ್ದಿರ ನಿಮ್ಗೆ ಗೊತ್ತಾಗ್ದಿರಂಗ್ ಮಾಡ್ಬೇಕು. ಯಾಮಾರ್ತಲ್ಲಿ ಹಾಕೊಂಡ್ರೆ ಪ್ರಾಬ್ಲಮ್ ಹೆಚ್ಚು ಕಡಿಮೆ ರಿಮೈಂಡ್ ಹೋಗು. ಆದ್ರೂ ಪರವಾಗಿಲ್ಲ, ನಾವೇನಾದ್ರು ಸಾಧನೆ ಮಾಡಬೇಕು ಅಂದ್ರೆ ಈ ತರ ಅಡ್ಡಿಯಾತಕಗಳು ಬಂದೇ ಬರ್ತವೆ. ಛಲ ಬಿಡದಾಗೆ ಅನ್ಕೊಂಡಿದ್ನ ಮಾಡ್ಲೇಬೇಕು ಅಂತ ನೀವು ಎಷ್ಟೇ ಟಾರ್ಚರ್ ಕೊಟ್ರೆ ಕಾಪಿನೇ ಹೊಡಿತೀವಲ್ಲ.